1907ರಲ್ಲಿ ಬೆಂಗಳೂರು ಜಿಲ್ಲೆ ಮಾಗಡಿ ತಾಲೂಕಿನ ವೀರಾಪುರ ಎಂಬ ಚಿಕ್ಕ ಹಳ್ಳಿಯಲ್ಲಿ ತಂದೆ ಪಟೇಲ ಹೊನ್ನಪ್ಪ ಹಾಗೂ ಸಾಧ್ವಿ ಗಂಗಮ್ಮ ದಂಪತಿಗಳಿಗೆ 13ನೇ ಮಗನಾಗಿ ಹೊನ್ನ ಕಿರಣದಂತೆ ಶಿವಣ್ಣ ಜನಿಸುತ್ತಾರೆ. ಹೊನ್ನಪ್ಪನವರು ಸಿರಿವಂತರಾಗಿದ್ದರಲ್ಲದೆ ಕೃಷಿ ಕಾಯಕ, ಅನ್ನ ಸಂತರ್ಪಣೆ, ಕಾವ್ಯ ಪಠಣ ಇಂಥ ಕಾರ್ಯಗಳಿಂದ ಜನಪ್ರಿಯರಾಗಿರುತ್ತಾರೆ. ಪತ್ನಿ ಗಂಗಮ್ಮ ಮಕ್ಕಳನ್ನು ಸಂಸ್ಕಾರವಂತರನ್ನಾಗಿ ಬೆಳೆಸಿದ ಸದ್ಗೃಹಿಣಿ. ಮಗ ಕಾಲ್ ನೋಯ್ತೈತೇನವಾ? ಇಲ್ಲ ಕಣವ. ಜಾಣ ಮರಿ ಪುಟ್ಟ, ನಿನ್ನೆ ಸಿದ್ಧಗಂಗಾ ಬೆಟ್ಟ ನೋಡಿದ್ವಲ್ಲ, ಸಂದಾಗೈತಲ್ವಾ ಮಗ? ಚಂದಾಗೈತೆ ಅವ್ವ. ಮೊನ್ನೆ ಶಿವಗಂಗೆ ಬೆಟ್ಟ ನೋಡಿದ್ವಲ್ಲ, ಅವನು ಶಿವ ಅಲ್ವಾ? ಹೇಳ್ಕಣ್ ಮಗ. ಇವತ್ತು ಸಿದ್ಧಗಂಗೆ ಬೆಟ್ಟ ನೋಡಿದ್ವಲ್ಲ, ಅವನು ಶಿವ ಅಲ್ವಾ? ಹೇಳ್ಕಣ್ ಮಗ, ಅವನು ಶಿವನೇ. ಅವನ್ ಬೇರೆ ಶಿವ, ಇವನ್ ಬೇರೆ ಶಿವನ? ಇಲ್ಲ ಮಗ, ಇಬ್ರು ಒಂದೇ ಶಿವ. ಅದಂಗೆ? ಅದು ಅಲ್ಲೈತೆ, ಇದು ಇಲ್ಲೈತೆ. ಮಗ, ಶಿವ ಅಲ್ಲೂ ಇರ್ತಾನೆ, ಇಲ್ಲೂ ಇರ್ತಾನೆ, ಎಲ್ಲೆಲ್ಲೂ ಇರ್ತಾನೆ. ಅವನು ಇಲ್ದೇ ಇರೋ ಜಾಗನೇ ಇಲ್ಲ ಕಣ್ಮಗ. ಹೌದಾ? ಸಿದ್ಧಗಂಗೆ ಮತ್ತೆ ಶಿವಗಂಗೆಯಲ್ಲಿ ದೊಡ್ಡ ದೊಡ್ಡ ಮಹಾತ್ಮರು, ವಿರಕ್ತರು ಎಲ್ಲ ತಪಸ್ ಮಾಡಿ ಶಿವನ್ ನೋಡಿದ್ರಂತೆ ಕಂದ. ಹೌದಾ? ಅದಕ್ಕೆ ನಾವು ಆಗಾಗ ಅಲ್ಲಿಗೆ ಹೋಗ್ತಾ ಇರ್ಬೇಕು, ಪುಣ್ಯ ಬರ್ತದೆ. ಹೌದಾ? ನೋಡ್ ಮಗ, ನಿಂಗಿದೆಲ್ಲ ಈಗ್ಲೇ ಅರ್ಥ ಆಯ್ಕಿಲ್ಲ, ಇನ್ನು ದೊಡ್ಡವನಾದ್ಮೇಲೆ ಎಲ್ಲ ತನಗ್ತಾನೆ ಅರ್ಥ ಆಯ್ತದೆ. ಅವ್ವ, ನನ್ಗೆ ಈಗ ಒಂದು ಕತೆ ಹೇಳು. ಹಾ, ಯಾವ ಕತೆ ಹೇಳಿ? ಇವತ್ತು ಸಿದ್ಧಗಂಗಾ ಬೆಟ್ಟಕ್ಕೆ ಹೋಗಿದ್ವಲ್ಲ, ಅಲ್ಲಿ ಒಂದ್ ಗಂಗಾ ಮಾತೆನ ನೋಡಿದ್ವಲ್ಲ, ಅವಳು ಅಲ್ಲಿಗೆ ಹೇಗ್ ಬಂದ್ಲು, ಅಲ್ಲಿಗೆ ಬರ ಅವಳ ಹೆಸರು ಹೇಗ್ ಬಂತು ಅನ್ನೋ ಕತೆ ಹೇಳ. ನೋಡ್ ಮಗ, ಗೋಸಲ ಸಿದ್ದೇಶ್ವರ ಅಂತ ಹಿಂದೆ ಒಬ್ಬ ದೊಡ್ಡ ಋಷಿಗಳಿದ್ರಂತೆ. ಒಂದ್ಸಲ ತಮ್ಮ ಶಿಷ್ಯರ ಜೊತೆ ಅಲ್ಲಿಗೆ ಹೋಗಿ ತಪಸ್ ಮಾಡ್ತಿದ್ರಂತೆ. ಒಂದ್ ರಾತ್ರಿ ತಪಸ್ ಮಾಡ್ಬೇಕಾದ್ರೆ ಒಬ್ಬ ವಿರಕ್ತನ್ಗೆ ತುಂಬಾ ಭಯ ಆಗ್ತಾ ಇತ್ತಂತೆ. ಅವನ್ಗೆ ಕುಡಿಯಕ್ ನೀರೇ ಸಿಗ್ಲಿಲ್ವಂತೆ. ಯಾಕಂದ್ರೆ ಅದ್ರ ಸುತ್ತಲೂ ಬೆಟ್ಟ ಅಲ್ವಾ, ಅದಕ್ಕೆ ನೀರ್ ಸಿಗ್ಲಿಲ್ವಂತೆ. ನೀರು ನೀರು ಅಂತ ಒದ್ದಾಡ್ತಿರೋ ವಿರಕ್ತಿ ನೋಡಿ ಗೋಸಲ ಸಿದ್ದೇಶ್ವರರು ಅಲ್ಲಿದ್ದ ಒಂದು ಬಂಡೆಕಲ್ನ ತಮ್ಮ ಮೊಣ್ಕಾಲ್ನಿಂದ ಧುಮ್ ಅಂತ ಹೊಡೆದ್ರಂತೆ. ಹೌದಾ? ಹೀಗೆ ಸಿದ್ದೇಶ್ವರರ ಕೃಪೆಯಿಂದ ಗಂಗಾ ಮಾತೆ ದರಗಿಳಿದ್ ಬಂದಂತೆ ಕಂದ. ಸಿದ್ಧರ ಕೃಪೆಯಿಂದ ಆ ಬೆಟ್ಟದಲ್ಲಿ ನೀರ್ ಉದ್ಭವ ಆಗಿದ್ದಕ್ಕೆ ಸಿದ್ಧಗಂಗಾ ಅಂತ ಹೆಸರು ಬಂತು. ಹೌದಾ? ಕಣ್ಮಗ. ಹೀಗೆ ತಂದೆ ತಾಯಿಯರ ಅಕ್ಕರೆಯಲ್ಲಿ ಬೆಳೆಯುತ್ತಿದ್ದ ಬಾಲಕ ಶಿವಣ್ಣನಿಗೆ ಆಘಾತಕಾರಿ ಘಟನೆಯೊಂದು ಕಾದಿತ್ತು. ಅದುವೇ ತಾಯಿ ಗಂಗಮ್ಮಳ ಸಾವು. ತಾಯಿಯನ್ನ ಕಳೆದುಕೊಂಡ ಶಿವಣ್ಣ ತಂದೆ ಮತ್ತು ಅಕ್ಕನ ಆರೈಕೆಯಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಲೋಯರ್ ಸೆಕೆಂಡರಿ ಪರೀಕ್ಷೆಯಲ್ಲಿ ಉನ್ನತ ಶ್ರೇಣಿಯಲ್ಲಿ ತೇರ್ಗಡೆಯಾಗಿ 1922ರಲ್ಲಿ ತುಮಕೂರಿಗೆ ಬಂದ ಶಿವಣ್ಣ ಅಲ್ಲಿನ ಸರ್ಕಾರಿ ಹೈಸ್ಕೂಲಿಗೆ ಸೇರಿ ಒಂದು ಕೊಠಡಿಯನ್ನು ಬಾಡಿಗೆಗೆ ಹಿಡಿದು ತಾವೇ ಅಡಿಗೆ ಮಾಡಿಕೊಂಡು ಊಟ ಮಾಡುತ್ತಾ ಹೈಸ್ಕೂಲ್ ವಿದ್ಯಾಭ್ಯಾಸ ಮುಂದುವರಿಸುತ್ತಾರೆ. ಆದರೆ ಅವರಿಗೆ ಒದಗಿದ ಆರ್ಥಿಕ ಸಂಕಷ್ಟದಿಂದ ಸಿದ್ಧಗಂಗಾ ಮಠದಲ್ಲಿ ಉದ್ಧಾನಯತಿಗಳು ಆರಂಭಿಸಿದ್ದ ವಸತಿ ಶಿಕ್ಷಣ ಪಡೆಯಲು ಮಠಕ್ಕೆ ಆಗಮಿಸುತ್ತಾರೆ. ಅಜ್ಜಗೆ ಅಡ್ಬಿದ್ದೆ. ನನ್ನ ಹೆಸರು ಶಿವಣ್ಣ. ಮೆಟ್ರಿಕ್ ಕೆಲಸ ಮುಗಿಸಿದೀನಿ. ಮುಂದೆ ಓದ್ಬೇಕಂತ ಬಹಳ ಆಸೆ. ಅದಕ್ಕೆ ಆಶೀರ್ವಾದ ಕೇಳ್ಕೊಂಡ್ ಬಂದೆ. ಈಗ ಸ್ವಲ್ಪ ಅವಕಾಶ ಕೊಟ್ರೆ. ಹಾ, ಸಿದ್ಧಗಂಗಾ ನಿಂಗೆ ಒಳ್ಳೇದ್ ಮಾಡ್ಲಿ. ಹಿಂದೊಂದ್ಸಲ ನೀನ್ ಇಲ್ಲಿಗೆ ಬಂದಿದ್ದೆ ಅಲ್ವಾ? ಬಾ ಕುತ್ಕೋ. ಬಾ ಶಿವಣ್ಣ, ಇಷ್ಟ ದಿವಸ ಎಲ್ಲಿದ್ದೋ ನೀನು? ನೀನ್ ನೋಡಿ ಬಹಳ ಖುಷಿ ಆಯ್ತು. ನಿನ್ನನ್ನೇ ಎದುರು ನೋಡ್ತಿದ್ದೆ. ತಗೋ, ಹಿಡಿ ಇದನ್ನ, ಚೆನ್ನಾಗಿ ಓದು. ಮಹಾಪ್ರಸಾದ. ಮಠಕ್ಕೆ ಪ್ರವೇಶ ಪಡೆದ ಶಿವಣ್ಣ ತನ್ನ ನಡವಳಿಕೆಯಿಂದ ಮಠದ ಅಂದಿನ ಉತ್ತರಾಧಿಕಾರಿಯಾಗಿದ್ದ ಶ್ರೀ ಮರುಳಾರಾಧ್ಯರ ನೆಚ್ಚಿನ ಶಿಷ್ಯನಾಗಿ ಹೈಸ್ಕೂಲ್ ಶಿಕ್ಷಣವನ್ನು ಮುಗಿಸುತ್ತಾರೆ. ನಂತರ ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ ಪದವಿ ವ್ಯಾಸಂಗ ಮಾಡುತ್ತಿದ್ದಾಗ 1930 ಜನವರಿ 16ರಂದು ಮಠದ ಉತ್ತರಾಧಿಕಾರಿಗಳಾದ ಶ್ರೀ ಮರುಳಾರಾಧ್ಯರು ಹಠಾತ್ ಲಿಂಗೈಕ್ಯರಾದರೆಂಬ ಸುದ್ದಿ ತಿಳಿದು ಮಠಕ್ಕೆ ಧಾವಿಸುತ್ತಾರೆ. ಅಜ್ಜವ್ರಿಗೆ ಅಡ್ಬಿದ್ದೆ. ಬಾ ಶಿವಣ್ಣ, ಮರುಳಾರಾಧ್ಯರ ನಂತರ
ಮಠದ ಉತ್ತರಾಧಿಕಾರಿಯರೆಂದು ನಾವು ಜನಾಭಿಪ್ರಾಯವನ್ನು ಸಂಗ್ರಹಿಸಿದಾಗ ಎಲ್ಲರೂ ನಿನ್ನ ಹೆಸರನ್ನೇ ಸೂಚಿಸಿದ್ದಾರೆ. ಸಿದ್ಧಗಂಗನ ಪ್ರೇರಣೆಯೂ ಅದೇ ಆಗಿದೆ. ನಿನ್ನ ಅಭಿಪ್ರಾಯ ಏನು? ಗುರುಗಳ ಆಜ್ಞೆ, ನಾನು ತಯಾರಿದ್ದೇನೆ. ಚೆನ್ನಾಗಿ ಯೋಚನೆ ಮಾಡಿ ಹೇಳು ಶಿವಣ್ಣ. ಸನ್ಯಾಸಿಯ ಬದುಕು ಹಾಲು ತುಪ್ಪ ತಿಂದಷ್ಟು ಸುಲಭವಲ್ಲ. ಸನ್ಯಾಸತ್ವ ಎಂದರೆ ಎಲ್ಲರಿಂದ ವಿರಕ್ತನಾಗುವುದು ಅಲ್ಲ. ಸನ್ಯಾಸಿಯ ಜೀವನ ಕತ್ತಿ ಹಲಗೆಯ ಮೇಲೆ ನಡೆದ ಹಾಗೆ. ಇಡೀ ಸಮಾಜವನ್ನೇ ತನ್ನ ಸಂಸಾರ ಎಂದು ಬಾಳುವವನೇ ನಿಜವಾದ ಸನ್ಯಾಸಿ. ಈಗ ಹೇಳು. ಗುರು ಬೆನ್ನೆಂದೇ ಇದ್ದರೆ ಗುರಿ ತಲುಪುವುದು ಕಷ್ಟ ಅಲ್ಲ ಗುರುಗಳೇ. ನಿಮ್ಮ ಆಶೀರ್ವಾದ ಒಂದಿದ್ದರೆ ಸಾಕು. ಆ ಸಿದ್ಧಗಂಗನ ಕೃಪೆ ಸದಾ ನಿನ್ನ ಮೇಲೆ ಇರಲಿ. ಇನ್ನು ಮುಂದೆ ಈ ಮಠದ ಉತ್ತರಾಧಿಕಾರಿ ನೀನೇ. ಹೇಳು ಶಿವಣ್ಣ. ಶಿವಣ್ಣ, ಅಜ್ಜ ಅವ್ರಿಗೆ ಅಡ್ಬಿದ್ದೆ. ಶಿವಣ್ಣ, ನಾನ್ ಕೇಳಿದ ವಿಷಯ ನಿಜನಾ? ಏನಪ್ಪಯ್ಯ? ಸನ್ಯಾಸ ಸ್ವೀಕರಿಸಿ ಮಠದ ಉತ್ತರಾಧಿಕಾರಿ ಆಗ್ತಿದ್ಯಂತೆ? ಹೌದಪ್ಪಯ್ಯ, ಅಜ್ಜಾರು ಹೇಳಿದ್ದಾಯ್ತು, ನನ್ನಪ್ಪಿದ್ದು ಆಯ್ತು. ನಿನ್ಗೇನ್ ತಲೆಗೆಲ್ಲ ಕೆಟ್ಟಿದ್ಯಾ? ನೀನ್ ಚೆನ್ನಾಗಿ ಓದಿ ನಮ್ ಕುಟುಂಬಕ್ಕೆ ಒಳ್ಳೆ ಹೆಸರು ತರ್ತೀಯ. ಆಮೇಲೆ ನಿಂಗ್ ಲಗ್ನ ಮಾಡಿ ನೆಮ್ಮದಿ ಕಣ್ಮುಚ್ಚೋಣ ಅಂತ ಕನಸು ಕಾಣ್ತಿದ್ರೆ ಸನ್ಯಾಸಿ ಆಗ್ತೀನಿ ಅಂತಿದ್ಯಲ್ಲ. ಇದೆಲ್ಲ ಬೇಡ ಮೊನ್ನೆ. ಈ ಮಠದ ಸವಾಸ ಬಿಟ್ಬಿಡು. ಇರೋ ಆಸ್ತಿ ಪಾಸ್ತಿ ನೋಡ್ಕೊಂಡು ರಾಜನ ತರ ಇರುವಂತೆ ಬಾ. ಇಲ್ಲ ಅಪ್ಪಯ್ಯ, ನನ್ಗೆ ಮದ್ವೆ ಸಂಸಾರದ ಬಗ್ಗೆ ಆಸಕ್ತಿ ಇಲ್ಲ. ನನ್ನ ಕರ್ತವ್ಯ ಒಂದೇ, ಮಠಾಧಿಕಾರಿಯಾಗಿ ಈ ಕ್ಷೇತ್ರವನ್ನು ಮುನ್ನಡೆಸಬೇಕು. ನಿಮಗೆ ಆಶೀರ್ವಾದ ಮಾಡಿ. ಸಿದ್ಧಗಂಗ, ಎಲ್ಲ ನಿನ್ನಾಟ. ಶಿವಣ್ಣ, ಇನ್ನೊಂದ್ಸಲ ಸರಿಯಾಗಿ ಯೋಚನೆ ಮಾಡು. ನಾನು ನಿರ್ಧಾರ ಮಾಡಿದ್ದೀನಿ ಗುರುಗಳೇ. ವ್ಯಕ್ತಿತ್ವವಾಗಿ ಈಗಲೇ ದೀಕ್ಷೆ ಕೊಡಿ, ಇಲ್ಲವೆಂದರೆ ಸಂಬಂಧಿರ ಪಾಠ ತಪ್ಪುವುದಿಲ್ಲ. ಲಿಂಗ ಪೂಜೆಯ ಮಾಡುವೆ ಎನ್ನಿಷ್ಟ ಲಿಂಗ ಪೂಜೆಯ ಮಾಡುವೆ ಅಂಗಯ್ಯ ಮಂಟಪದಿ ಸಿಂಗರಿಸಿ ಸಡಗರದಿ ಎನ್ನಿಷ್ಟ ಲಿಂಗ ಪೂಜೆಯ ಮಾಡುವೆ. ಶಿವಣ್ಣ, ಉತ್ತರಾಧಿಕಾರಿಯಾದ ಮೇಲೆ ಮಠದ ಜವಾಬ್ದಾರಿಗಳನ್ನು ನಿಭಾಯಿಸುವುದು ಸುಲಭದ ಮಾತಲ್ಲ. ಅನ್ನದಾಸೋಹ, ಶಿಕ್ಷಣದ ಎಲ್ಲಾ ಜವಾಬ್ದಾರಿಗಳನ್ನು ನೀನೇ ಹೊರಬೇಕು. ಅದಕ್ಕೆ ನಮ್ಮ ಕಡೆಯಿಂದ ಯಾವುದೇ ಸಹಾಯ ಸಿಗುವುದಿಲ್ಲ. ಹಸಿದಾಗ ಅನ್ನ ನೀಡುವಂತ ದಾನಿ ಅಲ್ಲ, ದಾಸನಾಗಿ ಉಳಿಸುತ್ತಾನೆ. ಬಡವರಲ್ಲಿ ದೇವರು ಕಾಣುವ ಪರಿಪಾಠವಿದು. ಹೀಗೆಂದು ಬಸವಣ್ಣನು ಹೇಳಿದ್ದಾರೆ. ಅದರಂತೆ ನಾನು ನಡೆಯುತ್ತೇನೆ. ನಿಮ್ಮ ಆಶೀರ್ವಾದ ನನ್ನ ಮೇಲಿರಲಿ. ಶಿವಣ್ಣ, ತಗೋ. ಅನ್ನದಾಸೋಹ, ಜ್ಞಾನ ದಾಸೋಹ, ಬೇಡಿ ಬಂದವರಿಗೆ ಆಶ್ರಯ ಎಂದಿಗೂ ನಿಲ್ಲಿಸಬೇಡ. ತಗೋ. ಜೈ ಸಿದ್ಧಗಂಗಾ. ಜ್ಯೋತಿ ಬೆಳಗುತ್ತಿದೆ, ಜ್ಯೋತಿ ಬೆಳಗುತ್ತಿದೆ, ಜ್ಯೋತಿ. ಜೈ ಸಿದ್ಧಗಂಗಾ. ಬೆಳಿಗ್ಗೆ ಆಯ್ತಂದ್ರೆ ಅಯ್ಯ ಸ್ವಾಮಿ ಶಿವಶಂಕರ ಅಂತ ಬಂದ್ಬಿಡ್ತಾರೆ. ಏನ್ ಸ್ವಾಮಿಗಳೇ, ಏನಾಗ್ಬೇಕಾಗಿತ್ತು? ಮಠದಲ್ಲಿ ನೂರಾರು ವಿದ್ಯಾರ್ಥಿಗಳಿಗೆ ಅನ್ನದಾಸೋಹ, ಅಕ್ಷರ ದಾಸೋಹ ನಡೀತಿದೆ. ಅದಕ್ಕೆ ನಿಮ್ ಕೈಲಾದ ಸಹಾಯ ಬೇಕು. ಸಿದ್ಧಗಂಗಾ ಒಳ್ಳೆ ಮಾಡ್ತಾನೆ. ಹಾಗಂತ ನಿಮ್ಗೆ ಸಹಾಯ ಮಾಡ್ತಾ ಕುತ್ಕೊಂಡ್ರೆ ನನ್ ಮಗ ನನ್ನನ್ನ ಮನೆಯಿಂದ ಹೊರಗಡೆ ಹಾಕ್ತಾನೆ. ಹೋಗಯ್ಯ, ಬಂದ್ಬಿಟ್ರು. ಎಲ್ರು ಮನೆಯಿಂದ ಹೊರಗ್ ಹೋಗೋವ್ರೆ. ಇರೋವರೆಗೂ 4 ಜನ ಒಳ್ಳೇದ್ ಮಾಡಿದ್ರೆ ಆ ಸಿದ್ಧಗಂಗಾ ಒಳ್ಳೇದ್ ಮಾಡ್ತಾನೆ.
ಓಹೋ ಹೌದಾ, ನಿಮ್ ಸಿದ್ಧಗಂಗ ಅಷ್ಟೊಂದು ಒಳ್ಳೆಯವನಾ? ಹಾ, ಹಾಗಾದ್ರೆ ತಡೀರಿ, ಒಂದ್ ಕೆಲಸ ಮಾಡಿ, ತಡೀರಿ ಬಂದೆ. ಇದ್ರಲ್ಲಿ 700 ರೂಪಾಯಿ ರೊಕ್ಕ ಇದೆ. ಹಾಳಾದ್ ಗೆದ್ಲು ಎಲ್ಲ ತಿಂದು ಹಾಳಾಗೋಗಿದೆ. ಇದನ್ನ ಬದಲಾಯಿಸ್ಕೊಟ್ರೆ ನಾನ್ ನಿಮ್ಗೆ ಏನ್ ಸಹಾಯ ಬೇಕಾದ್ರೂ ಮಾಡ್ತೀನಿ. ಹಾಗೆ ಆಗ್ಲಿ, ನಾಳೆ ಬಂದು ನಿಮ್ಮ ಹೊಸ ಹಣನ ತಗೊಂಡು ಹೋಗಿ. ಹಾ ಹಾ. ಸ್ವಾಮಿಗಳಿಗೆ ಅಡ್ಡಿದ್ದೆ. ಓ ಚಿಕ್ಕಣ್ಣ, ನಿಮ್ಮನ್ನ ಎದುರು ನೋಡ್ತಿದ್ದೆ. ಅವತ್ತ್ಯಾಕ್ ಬರ್ಲಿಲ್ಲ? ಬರ್ಬೇಕಿತ್ತಲ್ಲ. ಇಲ್ಲಿ ತಗೊಳ್ಳಿ. ಯಾಕೇನಾಯ್ತು? ನೀವವತ್ತು ಹಣ ಬದಲಾಯಿಸ್ಕೊಡಿ ಅಂತ ಕೊಟ್ಟಿದ್ರಲ್ಲ, ಅದೇ ಹಣ ಇದು. ಬದಲಾಯಿಸಿದೀನಿ, ತಗೊಳ್ಳಿ. ಬೇಡ ಸ್ವಾಮಿ, ನಾನ್ ನಿಮ್ಮನ್ ಪರೀಕ್ಷೆ ಮಾಡಿ ನಿಮ್ ಮನಸ್ ನೋಯಿಸ್ಬಿಟ್ಟೆ. ಹುಟ್ಟಾಗಿಂದ ಒಬ್ರಿಗೆ ತಿನ್ನಕ್ ಕೊಡ್ಲಿಲ್ಲ, ಉಣ್ಣಕ್ ಕೊಡ್ಲಿಲ್ಲ. ಬಡ್ಡಿ ವ್ಯವಹಾರದಲ್ಲಿ ಗಂಟು ಮಾಡಿ ಹಣ ಮಾಡದೆ ಹೊರತು ಜನಗಳ ಪ್ರೀತಿ ಸಂಪಾದನೆ ಮಾಡ್ಲಿಲ್ಲ. ಇವತ್ ನನ್ನ ಹೆಂಡತಿ, ಮಕ್ಕಳು, ಸಂಬಂಧಿಕರು ಎಲ್ಲ ಬಿಟ್ಟೋದ್ರು. ಅವರೇ ಇಲ್ಲ ಅಂದ್ಮೇಲೆ ಈ ಹಣ ಇಟ್ಕೊಂಡು ನಾನೇನ್ ಮಾಡ್ಲಿ? ತಗೊಳ್ಳಿ, ಇದ್ರಲ್ಲಿ 4,000 ರೂಪಾಯಿ ಇದೆ. ಇದನ್ನ ನಿಮ್ ಮಟ್ಟದ ಕಾರ್ಯಗಳಿಗೆ ಉಪಯೋಗಿಸ್ಕೊಂಡು ನನ್ನ ಸಿದ್ಧಗಂಗೆನ್ ಸೇವೆ ಮಾಡಕ್ ಅವಕಾಶ ಮಾಡ್ಕೊಡಿ ಸ್ವಾಮಿ. ಹೊಟ್ಟಿಸಿತ್ತು ತನಗೆ, ಬಚ್ಚಿಟ್ಟಿತ್ತು ಪರರಿಗೆ. ತಿಳಿದವಳು ಹೇಳ್ತಾರೆ, ಮಹಾದಾನಿ ಅಂದ್ರೆ ಕೃಪಣ ಅಂತ. ಚಿಕ್ಕಣ್ಣ, ಇನ್ಮುಂದೆ ಇಲ್ಲೇ ಇರ್ಬೋದು. ಹೇಳು, ಮೇಲೇನು? ಮಹಾಪ್ರಸಾದ. ಸ್ವಾಮಿ, ಹಳ್ಳಿಯಿಂದ ಬಂದಿದ್ದೀನಿ. ನನಗ್ ನನ್ನವರು ಅಂತ ಯಾರು ಇಲ್ಲ. ಬುದ್ಧಿ, ನನ್ ಕೊನೆ ಉಸಿರೋವರೆಗೂ ಈ ಸಿದ್ಧಲಿಂಗನ್ ಸೇವೆ ಮಾಡ್ಕೊಂಡು ನನ್ ಪ್ರಾಣ ಬಿಡ್ತೀನಿ. ದೇಹಿ ಅಂತ ಯಾರೇ ಬಂದ್ರು ಈ ಸಿದ್ಧಗಂಗಾ ಮಠ ಯಾರನ್ನೂ ದೂರ ತಳ್ಳಲ್ಲ. ನೀವೆಲ್ಲರ ಮೇಲೆ ಸಿದ್ಧಗಂಗೆ ಕೃಪೆ ಇದೆ. ಅದರಿಂದ ನೀವೆಲ್ಲ ಬಂದಿದ್ದೀರಿ ಅಷ್ಟೇ. ಅದು ನಾನು ಬೇಡ ಅನ್ನಕ್ಕೆ ನಾನ್ಯಾರು? ನಾನು ಇಲ್ಲಿ ಬೇಡಿ ಬಂದವನೇ. ಬನ್ನಿ ಹೋಗೋಣ. ಜ್ಯೋತಿ ಬೆಳಗುತ್ತಿದೆ, ಜ್ಯೋತಿ ಬೆಳಗುತ್ತಿದೆ. ಸ್ವಾಮೀಜಿಗಳು ಮಠದ ಜವಾಬ್ದಾರಿಯನ್ನು ವಹಿಸಿಕೊಂಡ ಮೇಲೆ ಅಂದಿನ ಕಾಲಕ್ಕೆ ಅವರು ಕಂಡಂತಹ ಅತಿ ದೊಡ್ಡ ಮೊತ್ತವಾಗಿತ್ತು. ಆ ಹಣವೇ ಸಿದ್ಧಗಂಗೆಯ ವಿಸ್ತಾರಕ್ಕೆ ಮೂಲ ಬಂಡವಾಳವಾಯಿತು. ಸಿದ್ಧಗಂಗಾ ಮಠದ ಉತ್ತರಾಧಿಕಾರಿಗಳಾಗಿ ದೀಕ್ಷೆ ತೆಗೆದುಕೊಂಡ ಶ್ರೀ ಶಿವಕುಮಾರ ಸ್ವಾಮೀಜಿಗಳು ಹಚ್ಚಿದ ಒಲೆ ಆರದಂತೆ ಪ್ರತಿನಿತ್ಯ 10,000 ವಿದ್ಯಾರ್ಥಿಗಳಿಗೆ ತ್ರಿವಿಧ ದಾಸೋಹ ಮತ್ತು ಮಠಕ್ಕೆ ಬರುವ ಭಕ್ತಾದಿಗಳಿಗೆ ಅನ್ನ ದಾಸೋಹವನ್ನು ನಡೆಸಿಕೊಂಡು ಬರುವುದರ ಜೊತೆಗೆ ವಿದ್ಯಾರ್ಥಿಗಳಿಗೆ ಉಚಿತ ವಸತಿಯನ್ನು ಕಲ್ಪಿಸುತ್ತಾ ಸಿದ್ಧಗಂಗಾ ಮಠದ ಏಳಿಗೆಗಾಗಿ ಹಗಲಿರುಳು ಶ್ರಮಿಸುತ್ತಾ ಲಕ್ಷಾಂತರ ಮಕ್ಕಳಿಗೆ ಬದುಕನ್ನು ರೂಪಿಸಿದ ಮಹಾನ್ ಚೇತನ ಈ ನಮ್ಮ ನಡೆದಾಡುವ ದೇವರು ಶ್ರೀ ಶಿವಕುಮಾರ ಸ್ವಾಮಿಗಳು. 123 ವಿದ್ಯಾಸಂಸ್ಥೆಗಳು ನಾಡಿನಾದ್ಯಂತ ಶಿಕ್ಷಣದ ಬೆಳಕನ್ನು ಹರಡುತ್ತಿವೆ. ಅವರು ಹಾಕಿಕೊಟ್ಟ ಹಾದಿಯಲ್ಲಿ ನಡೆಯುತ್ತಾ ಅವರ ಆದರ್ಶಗಳನ್ನು ನಾವು ಅನುಸರಿಸಿದರೆ ಜನಮಾನಸದಲ್ಲಿ ಅವರು ಎಂದೆಂದಿಗೂ ಚಿರಸ್ಥಾಯಿಯಾಗಿರುತ್ತಾರೆ.